ಸುಖದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಗಂಡನ್ ಮಾತ್ ನಡೆಸ್ಕೊಡ್ಲಿಲ್ಲ ಅಂದ್ರೆ ಗಂಡ ನೊಂದ್ಕೊಳಲ್ವಾ? ಅವನ್ ಕರ್ದಿದಾನಲ್ವಾ, ಏನು ಅಂತ ಹೋಗಿ ಮಾತಾಡಿಸ್ಕೊಂಡ್ ಬಾ. ಬಂಗಾರಿ ಕುರುಪೆ ದೇವರಾಜ, ದೇವರಾಜ, ಏನೋ ತುಂಬ ಸುಸ್ತಾಗಿದೆ ಅನ್ಸುತ್ತೆ, ಹೋಗಿ ವಿಶ್ರಾಂತಿ ತಗೋ. ಬಂಗಾರಿನ ನಾನು ಕಾಯ್ತೀನಿ. ಹಾಂ ಆಯಿತು, ಎಲ್ಲೂ ಹೋಗ್ಬೇಡ. ಆಯಿತು. ಗುರುಗಳೇ, 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 ಗುರುಗಳೇ. ಏನಾಯ್ತು ಮಣಿಕಂಠ? ಗುರುಗಳೇ, ಕುರೂಪಿ ಜಾಜಿ ಮೇಲೆ ಹಲ್ಲೆ ಮಾಡಕ್ ಹೋದ, ನಾನು ತಡೆಯಕ್ ಹೋದೆ, ಅವ್ನು ನನ್ನ ಮೇಲೆ ಹಲ್ಲೆ ಮಾಡ್ಬಿಟ್ಟ. ನಾನು ಎದ್ದೋ ಬಿದ್ದು ಅಂತ ನಿಮಗೆ ತಿಳ್ಸಕ್ ಓಡ್ ಬಂದೆ ಗುರುಗಳೇ. ಗುರುಗಳೇ, ನಂಗೆ ಯಾಕೋ ಭಯ ಆಗ್ತಾ ಇದೆ. ರಾತ್ರಿ ಆದ್ಮೇಲೆ ಕುರೂಪಿ ಶಕ್ತಿ ದುಪ್ಪಟ್ಟಾಗತ್ತೆ. ಅವನನ್ನು ತಡೆಯೋದು ಸುಲಭ ಅಲ್ಲ. ನನಗೆ ಯಾಕೋ ಜಾಜಿನ ಅವನ ಕೈಲಿ ರಕ್ಷಿಸೋದು ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ ಗುರುಗಳೇ. ಇದನ್ನು ಹೇಳಕ್ಕೆ ಇಷ್ಟು ದೂರ ಬಂದ್ಯಾ ಮಣಿಕಂಠ? ಅವನ ಶಕ್ತಿ ಅಗಾಧವಾದದ್ದು ಅಂತ ತಿಳಿದೆ ಈ ಯಾಗ ಮಾಡ್ತಿರೋದು. ಇದು ನಿನಗೆ ಕೊನೆಯ ಅವಕಾಶ ತಾಯಿ. ಆ ಕುರೂಪಿನ ನನ್ನ ಕಾರ್ಯಕ್ಷೇತ್ರಕ್ಕೆ ತರಿಸ್ಬೇಕು. ನೀನೇನ್ ಮಾಡ್ತೀಯೋ, ಬೇರೆಯವ್ರ ಕೈಲಿ ಮಾಡಿಸ್ತೀಯೋ, ಅಥವಾ ಕುರೂಪಿಗೆ ಜ್ಞಾನ ಕೊಟ್ಟು ನನ್ನ ಕಾರ್ಯಕ್ಷೇತ್ರದ ಪ್ರಭೆ ಒಳಗೆ ಬರ್ಸ್ತೀಯೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ಈ ಯಾಗ ಪೂರ್ಣವಾಗೋಷ್ಟರಲ್ಲಿ ಅವನು ನನ್ನ ಸುಪರ್ದಿಗೆ ಬರಬೇಕು. ನನ್ನ ಕೈಯಲ್ಲಿ ಬಂದಿ ಆಗ್ಬೇಕು ಅಷ್ಟೇ.
ಕಾಣಿಸ್ತಿಲ್ಲ. ಇದೇ ಸರಿಯಾದ ಸಮಯ, ಇಲ್ಲಿಂದ ತಪ್ಪಿಸ್ಕೊಬಿಡೋಣ. ಮದುವೆ ಆಗಿ ಇಷ್ಟು ತಿಂಗಳಾಯ್ತು, ನೀನು ನನ್ನ ಹತ್ರ ಏನೂ ಕೇಳಿಲ್ಲ. ಆದರೆ ಇವತ್ತಷ್ಟು ಪ್ರೀತಿಯಿಂದ ಹೊರಗೆ ಹೋಗೋಣ ಅಂತಂದೆ. ಆದರೆ ಮನೆಯವರೆಲ್ಲ ಬೇಡ ಅಂದರು. ಆದರೂ ಅವ್ರಿಗೆ ಹೇಳ್ದೆ ಕೇಳ್ದೆ ನಿನ್ನ ಜೊತೆ ಯಾಕೆ ಬಂದೆ ಗೊತ್ತಾ? ನಿನ್ನ ಮುಖದಲ್ಲಿ ನನ್ನ ಸಂತೋಷ ನೋಡಬೇಕಿತ್ತು. ನಿನ್ನ ಮುಖದಲ್ಲಿ ಸಂತೋಷ ನೋಡಿ ಎಷ್ಟು ದಿನ ಆಯಿತು ಗೊತ್ತಾ? ಇತ್ತೀಚೆಗಂತೂ ಬರೀ ಸಿಡುಕ್ತನ. ಅದಕ್ಕೆ ನಿನ್ನ ಖುಷಿನ ಕೊಲ್ಲೋದಕ್ಕೆ ನನಗಿಷ್ಟ ಆಗಲಿಲ್ಲ, ಬಂದ್ಬಿಟ್ಟೆ. ಹೆಚ್ಚು ಅಂದರೆ ಮನೇಲಿ ಏನು ಮಾಡ್ಬೋದು? ಹೇಳ್ದೆ ಕೇಳ್ದೆ ಸಂಜೆ ಅವನ ಜೊತೆಲಿ ಯಾಕೆ ಸುತ್ತಾಡೋಕೆ ಹೋಗಿದ್ದೆ ಅಂತ ಬೈಬೋದು ಅಷ್ಟೇ ತಾನೇ. ಬೈಲಿ ಬಿಡು, ನಿನ್ನ ಸಂಭ್ರಮಕ್ಕಿಂತ ಹೆಚ್ಚೇನಲ್ಲ ಅದು. ಈಗ ನನಗೆ 5 ತಿಂಗಳು ತುಂಬಿದೆ ಕಣೋ ಬಂಗಾರಿ. ಈಗಲಿಂದಾನೇ ಮಗು ಬಗ್ಗೆ ಏನೇನೋ ಕನಸುಗಳು, ಆಸೆಗಳು. ತಾಯ್ತನದ ಸುಖನೇ ಬೇರೆ. ನಮ್ಮ ಮಗು ಗಂಡ ಆದರೆ ಏನಂತ ಹೆಸರಿಡೋಣ, ಹೆಣ್ಣಾದರೆ ಏನಂತ ಹೆಸರಿಡೋಣ ಅಂತ ಯೋಚನೆ ಮಾಡಿ ಮಾಡಿ ಸುಸ್ತಾಗೋಗಿದೆ ನನಗೆ. ಆದರೂ ಆ ಸುಸ್ತಲ್ಲೂ ಎಷ್ಟು ಖುಷಿ ಇದೆ ಗೊತ್ತಾ ಬಂಗಾರಿ? ನಮ್ಮ ಮಗು ಏನಾದರೂ ಹೆಣ್ಣಾದರೆ ಮಹಾದೇವಿ ಅಂತ ಹೆಸರಿಡೋಣ, ಗಂಡಾದರೆ ಮಂಜುನಾಥ ಅಂತ ಹೆಸರಿಡೋಣ. ಶಿವಪ್ಪನ ಹೆಸರು ಚೆನ್ನಾಗಿದೆ ಅಲ್ವಾ? ಯಾಕೋ ಬಂಗಾರಿ ಆಗಿಂದ ಏನು ಮಾತಾಡ್ತಿಲ್ಲ ನೀನು? ನಾನೊಬ್ಬಳೇ ಬಾಯಿ ಬಡ್ಕಿ ಥರ ಬಡ್ಕೋತಾ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ವಲ್ಲ? ಬಂಗಾರಿ, ನಾನು ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ ನೀನು? ಗಂಡಾದರೆ ಮಂಜುನಾಥ ಅಂತ, ಹೆಣ್ಣಾದರೆ ಮಹಾದೇವಿ ಅಂತ ಹೆಸರಿಡೋಣವಾ? ಚೆನ್ನಾಗಿದ್ಯಾ ಹೆಸರು? ಚೆನ್ನಾಗಿದೆ. ಹೆಸರು ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಅದು ಯಾಕೋ ಹಿಂಗೆ ವಿಚಿತ್ರವಾಗಿ ನಗ್ತಿದ್ಯಾ? ಯಾಕೆಂದ್ರೆ ನಾನಿನ್ನ ಬಲಿ ತಗೋತಿದ್ದೀನಲ್ಲ, ಅದಕ್ಕೆ ಜಾಜಿ. ಏನೋ ಮಾತಾಡ್ತಿದ್ಯಾ ನೀನು? ಹೌದು ಜಾಜಿ, ನಾನಿನ್ನ ಸಾಯಿಸ್ತಿದ್ದೀನಿ. ಇವತ್ತು ನಿನ್ನ ಕೊನೆ ದಿನ. ಇದೆಂತ ತಮಾಷೆನೋ? ನನ್ನ ಕಾಲಿಗೊಂದು ಮುಳ್ಳು ಚುಚ್ಚಿದ್ರು ಎಷ್ಟು ನೊಂದ್ಕೋತ್ಯಾ ನೀನು. ಅಂಥದ್ರಲ್ಲಿ ಬಲಿ ತಗೊಳ್ತೀನಿ ಅಂತೆಲ್ಲ ಮಾತಾಡ್ತಿದ್ಯಲ್ಲ, ಏನಾಗಿದೆಯೋ ನಿಂಗೆ? ಆ ಬಂಗಾರಿನೇ ಬೇರೆ, ಈ ಬಂಗಾರಿನೇ ಬೇರೆ. ಮಗು ನೀನೇನೋ ಇಲ್ಲಿ? ಇನ್ನೇನೇನೋ ಇಲ್ಲಿ ಅಂದ್ರೆ ನಾವು ಬರ್ತಿರೋದೇ ಇವಾಗ ಕಣೋ. ಅಲ್ಲಿರೋದು ಯಾರು? ಅಲ್ಲಿರೋದು ಎಲ್ಲಿ? ಬಂಗಾರಿ ಹತ್ರ ಕಣೋ. ಏನು ಹೇಳ್ತಿದ್ದೆ ದೇವರಾಜ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಓ ಬಾರೋ, ರೆಡಿ ಬೇಗ. ದೇಶಿಕರು ಹೇಳ್ದಾಗೆ ಇವನಿಗೆ ಗಾಳಿ ಸೋಂಕಾಗಿರೋದಕ್ಕೆ ಇವನು ಹೀಗೆ ಆಡ್ತಿರೋದು ಅನ್ಸತ್ತೆ. ಮೊದಲು ಇಲ್ಲಿಂದ ಇವನ್ನ ಕರ್ಕೊಂಡು ಹೋಗಬೇಕು. ಬಂಗಾರಿ
ಬಾ ಇಲ್ಲಿಂದ ಹೋಗೋಣ. ಯಾಕೋ ಈ ಜಾಗ ಸರಿ ಇಲ್ಲ ಅನ್ಸುತ್ತೆ. ನೀನ್ ಬೇರೆ ಹೇಗೆಗೋ ಆಡ್ತಿದ್ಯಾ. ಬಾ. ಏನ್ ಮಾಡ್ತಿದೀಯ ಕಡಕಿ? ಆಟ ಆಡ್ತಾ ಇದೀಯ ನೀನು? ಆಗ್ಲಿಂದ ನೋಡ್ತಾ ಇದ್ದೀನಿ. ಪ್ರಯೋಗ ಅಂತೀಯ, ಯಾಗ ಅಂತೀಯ, ಅದು ಬಿಟ್ರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತೀಯ. ಫಲಿತಾಂಶ ಏನು? ತಾಳ್ಮೆ ವಿರೂಪಾಕ್ಷ. ತಾಳ್ಮೆ ಅಂತ ತಾಳ್ಮೆ? ಇನ್ನು ಎಷ್ಟು ತಾಳ್ಮೆ? ಆ ಕುರೂಪಿನ ಈಗ ಬಂಧಿಸ್ತೀಯ, ಆಗ ಬಂಧಿಸ್ತೀಯ ಅಂತ ನಾನು ಉಸಿರು ಹಿಡಿದು ಕಾಯ್ತಾ ಇದ್ರೆ ನೀನು ಈ ಕೆಲ್ಸಕ್ಕೆ ಬಾರದು ಪ್ರಯೋಗ ಮಾಡ್ತಾನೆ ನಿಂತಿದ್ಯಾ. ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ. ನೀನ್ ವಾಮಾಚಾರಕ್ಕೆ ಇಷ್ಟು ಬೆಂಕಿ ಬಿತ್ತು. ಸಾಕು ವಿರೂಪಾಕ್ಷ, ವಾಮಾಚಾರವನ್ನ ಇಷ್ಟು ನಿಕೃಷ್ಟವಾಗಿ ನೋಡ್ಬೇಡ. ಸಾಕ್ ನಿಲ್ಸಯ್ಯ. ಕಶ್ಚಿತ್ ಕುರೂಪಿನ ಬಂಧಕ್ಕಾಗದೆ ಇರೋ ಪ್ರಯೋಗ ಯಾಕೆ ಬೇಕು? ನಾಲಾಯಕ್ ಪ್ರಯೋಗ. ನಿನ್ಗಷ್ಟೇ ಗೊತ್ತಿರೋದು ವಿರೂಪಾಕ್ಷ. ಕಂಡವರು ನಾ ಹಳಿಯೋದು ಮಾತ್ರ ಗೊತ್ತಿದೆ. ವಾಮಾಚಾರ ಗೊತ್ತಿರೋರ್ಗ್ ಮಾತ್ರ ಅದರ ಶಕ್ತಿ ತಿಳಿಯೋದಕ್ ಸಾಧ್ಯ. ಅಲ್ಲೇ ನೋಡ್ತಾ ಇದೀಯಾ ಮಣ್ಣು? ನನ್ನ ಬೇಟೆ ನನ್ನನ್ನೇ ಹುಡ್ಕೊಂಡು ನನ್ನ ಸರಹದಿಗೆ ಬರ್ತಾ ಇದೆ ವಿರೂಪಾಕ್ಷ. ಕುರೂಪಿನೇ ನನ್ನ ಕಾರ್ಯಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಅದಕ್ಕೆ ಜಾಜಿನೇ ನನ್ನ ಅಸ್ತ್ರ. ಸ್ವತಃ ಜಾಜಿನೇ ಅವನ್ನ ಇಲ್ಲಿ ಕರ್ಕೊಂಡು ಬರ್ತಾಳೆ. ಜಾಜಿನ? ಅವಳು ಹೇಗೆ ನಿನ್ನ ಮಾತು ಕೇಳ್ತಾಳೆ?
ಜಾಜಿ ಜಾಜಿ ಕಾಲರುದ್ರ ಸಿದ್ದೇಶ್ವರ ಕಡೆಗೆ ನನ್ನ ಹತ್ರನೇ ಆಟ ಆಡ್ತೀಯಾ? ಈ ಕುರೂಪಿ ಹತ್ರ ನಿನ್ನ ಆಟ ನಡೆಯಲ್ಲ. ಏನಿದ್ರು ಜಾಜಿ ರಕ್ತ ಕುಡಿಯದೆ. ಜಾಜಿ ಜಾಜಿ ಜಾಜಿ, ನಿನಗಿದೆ ಸುರಕ್ಷಿತವಾದ ಸ್ಥಳ. ಬಂಗಾರಿ ತಪ್ಪಿಸ್ಕೊಂಡ್ಬಿಟ್ಟವ್ ಕಣ. ಹೌದಾ? ನೀನ್ ಆ ಕಡೆ ಹುಡುಕ, ನಾವ್ ಈ ಕಡೆ ಹುಡುಕ್ತಿವಿ. ಅಲ್ಲೋಡ ಬಂಗಾರಿ. ಇದೇನು ಹಂಗಿನ ಬದಲಾಗಿದೆ? ಅಂಗಿ ತಗೊಂಡ್ ನಮ್ಗೆ ನಾವ್ अघोरादिरमरम अघम रौद्रमदरम अघोरादि
अघोरादिरमरं मघं रौद्रमदरम् अघोरादिरमरं मघं रौद्रमदरम् अघोरादिरमरं मघं रौद्रमदरम्